ಹಲೋ ನಮಸ್ಕಾರ ಫ್ರೆಂಡ್ಸ್, ಡೈಲಿ ವ್ಲಾಗ್ನ 37ನೇ ವಿಡಿಯೋಗೆ ಸ್ವಾಗತ. ಬೆಳಗ್ಗೆನೇ ರೆಡಿಯಾಗಿ ಟೂ ವೀಲರ್ ಎತ್ಕೊಂಡು ಡೀಸೆಲ್ ಕ್ಯಾನ್ ಎತ್ಕೊಂಡು ಸೀದಾ ನಾನು ಕೆಲಸ ಹತ್ರ ಹೋಗೋಣ ಅಂತ ಹೋಗ್ತಿದ್ದೆ. ಹೋಗೋ ದಾರಿಲಿ ಹಂಗೆ ಒಂದು 3,000 ರೂಪಾಯಿ ಡೀಸೆಲ್ ಹಾಕ್ಸ್ಕೊಂಡು ಅಲ್ಲೇ ಯಗ್ಗಂಡಳ್ಳಿ ಗೇಟಲ್ಲೇ ಐತೆ ಬಂಕು, ಅಲ್ಲೇ ಡೀಸೆಲ್ ಹಾಕ್ಸ್ಕೊಂಡು ಗಾಡಿ ಹತ್ರ ಬಂದೆ. ಗಾಡಿ ಹತ್ರ ಬಂದು ಡೀಸೆಲ್ ಹಾಕ್ಕೊಂಡು ಗ್ರೀಸ್ ಎಲ್ಲ ಹೊಡೆದ್ಬಿಟ್ಟು ಕೆಲಸ ಸ್ಟಾರ್ಟ್ ಮಾಡೋಷ್ಟೊತ್ತಿಗೆ 9 ಗಂಟೆ ಆಗ್ಬಿಡ್ತು. ಸರಿ ಅಂತ ಸ್ಟಾರ್ಟ್ ಮಾಡಿಕೊಂಡು ಒಂದು ಕಡೆಯಿಂದ ನೀಟಾಗಿ ಬುಡಾಗ್ಲಿ ಕಿತ್ಕೊಂಡು ಹೋಗ್ತಾ ಇದ್ದೆ. ಅವರು ಒಂದು ಕಡೆಯಿಂದ ಡ್ರೆಸ್ಸಿಂಗ್ ಮಾಡ್ಕೊಂಡು ಬರ್ತಾಯಿದ್ರು. ಡ್ರೆಸ್ಸಿಂಗ್ ಮಾಡಿಬಿಟ್ಟು ಆಮೇಲೆ ಅವರು ಪಾಳಿ ಹೊಡೆದು ತುಂಬಬೇಕು. ಒಂದು ಕಡೆಯಿಂದ ಡ್ರೆಸ್ಸಿಂಗ್ ಮಾಡ್ಕೊಂಡು ಅವರು ಬರ್ತಾಯಿದ್ರು. ಸರಿ ಅಂತ ನಾನು ನೀಟಾಗಿ ಬುಡಗಳೆಲ್ಲ ಕಿತ್ಕೊಂಡು ಒಂದು ಕಡೆಯಿಂದ ಹೋಗ್ತಾ ಇದ್ದೆ. ಹೋಗ್ಬೇಕಾದ್ರೆ ಕರೆಕ್ಟಾಗಿ 4 ಗಂಟೆಗೆ ಮಳೆ ಸ್ಟಾರ್ಟ್ ಆಗಿಬಿಡ್ತು. ಮಳೆಯಲ್ಲೇ ನಾನು ಕೆಲಸ ಮಾಡ್ತಾ ಇದ್ದೆ. ಪಾಪ ಅವ್ರಿಗೆ ತೊಂದರೆ ಆಯಿತು. ಮಳೆ ಬಂದಿದ ತಕ್ಷಣ ಓಡೋಗ್ತಾರೆ, ಮತ್ತು ಮಳೆ ನಿಂತ ಮೇಲೆ ಬಂದು ಲೋಡ್ ತುಂಬ್ತಾರೆ. ಇವತ್ತು ನಾನು 7:30ವರೆಗೂ ಕೆಲಸ ಮಾಡಿದೆ. ಯಾಕಂದರೆ ನಮ್ಮ ಮನೆಯಲ್ಲಿ ವರಲಕ್ಷ್ಮಿ ಹಬ್ಬಕ್ಕೆ ಶಾಪಿಂಗ್ ಹೋಗಿದ್ರು, ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಅಂತ. ಸರಿ ಅಂತ ಆಮೇಲೆ ನೋಡಿದ್ರೆ ನೀಟಾಗಿ ದಾರಿ ಮಾಡಿಕೊಟ್ಬಿಡು ಅಂದರು. ನಾನು ಬರೋದು ಲೇಟ್ ಆದ್ರೂ ಅವ್ರಿಗೆ ತೊಂದರೆ ಆಗಬಾರ್ದು ಅಂತ ನೀಟಾಗಿ ದಾರಿ ಮಾಡಿಕೊಟ್ಬಿಟ್ಟು ಒಂದು 7:30ವರೆಗೂ ಕೆಲಸ ಮಾಡಿಕೊಂಡು ಗಾಡಿ ಅಲ್ಲೇ ಸೈಡಲ್ಲಿ ನಿಲ್ಲಿಸ್ಬಿಟ್ಟು ಸೀದಾ ಮನೆ ಕಡೆ ಹೊರಟೆ. ಹಾಗೆ ಬರ್ತಾನೆ ಹೆಂಡ್ತಿನ ಕರ್ಕೊಂಡು ಮನೆಗೆ ಬಂದೆ. ಇವತ್ತಿನ ಕಥೆ ಇಷ್ಟೇ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.